ನಮಸ್ತೆ ಎಲ್ಲರಿಗೂ. ಜೀವನದಲ್ಲಿ ಕೆಲವರು ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ಆದರೆ ಹಣನೇ ಬರಲ್ಲ. ಆದರೆ ಇನ್ನೂ ಕೆಲವರು ಜೀವನದಲ್ಲಿ ತುಂಬನೇ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಜಾತಕದಲ್ಲಿರ್ತಕ್ಕಂತಹ ಪವರ್ಫುಲ್ ಯೋಗಗಳು. ನಾವು ಜೀವನದಲ್ಲಿ ಬಡತನದಿಂದ ಶ್ರೀಮಂತಿಕೆ ಬರಬೇಕು ಅಥವಾ ಮೇಲಕ್ಕೆ ಇರಬೇಕು ಅಂದರೆ ಯಾವ ರೀತಿ ನಮ್ಮ ಜಾತಕ ಫಾರ್ಮ್ ಆಗಿರಬೇಕು, ಯೋಗದ ರೀತಿ, ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ 11ನೇ ಮನೆ ಬಗ್ಗೆ ಮಾತಾಡೋಣ. ಕಲಿಯುಗದಲ್ಲಿ 11ನೇ ಮನೆ ಇಲ್ಲ ಅಂದರೆ ಯಾವ ವ್ಯಕ್ತಿನೂ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ, ಶ್ರೀಮಂತಿಕೆ ಬರೋಕ್ಕೆ ಸಾಧ್ಯ ಇಲ್ಲ, ಮೇಲಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. 11ನೇ ಮನೆ ಒಂಥರ ಲಾಭದ ಮನೆ, ಕಾಂಟ್ಯಾಕ್ಟ್ ಮನೆ, ಡಿಸೈರ್ನ ಫುಲ್ಫಿಲ್ಮೆಂಟ್ ಮಾಡ್ತಕ್ಕಂಥ ಮನೆ. ಈ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಗ್ರಹ ಕೂತ್ಕೊಂಡ್ರೆ ಈ ಒಂದು ಲೈಫಲ್ಲಿ ತುಂಬಾ ಗ್ರೋತ್ ಸಿಗುತ್ತೆ. 11ನೇ ಮನೆಯಲ್ಲಿ ಎಸ್ಪೆಷಲಿ ರಾಹು ಇದ್ದರೆ ಸಿಕ್ಕಾಬಟ್ಟೆ ದುಡ್ಡಿನ ಫ್ಲೋ. ಗುರು ಅಥವಾ ಶುಕ್ರ ಅಥವಾ ಬುಧ ಬಂದರೆ ಮನಿ ಫ್ಲೋ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. 11ನೇ ಮನೆಯಲ್ಲಿ ಒಂದೂ ಗ್ರಹ ಇಲ್ಲ ಅಂದರೆ ಸ್ವಲ್ಪ ಜಾತಕ ವೀಕ್ ಅಂತ ಕರಿತೀವಿ. ಇನ್ನೊಂದು ಫಾರ್ಮೆಟಲ್ಲಿ ರಾಹು, ಆ 11ನೇ ಅಧಿಪತಿ ಯಾರು, ಅಲ್ಲೋಗಿ ಏನಾದರೂ ಕೂತ್ಕೊಂಡ್ರೆ ಅವಾಗ ಸ್ಟ್ರಾಂಗ್ ಆಗುತ್ತೆ. 11ನೇ ಮನೆಯಲ್ಲಿ ಯಾವುದೇ ಗ್ರಹ ಕೂತಿಲ್ಲ ಅಂದರೆ ಲಾಭದ ವಿಚಾರದಲ್ಲಿ ಬಡತನ ಬೇಗ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈಗ 2ನೇ ಮನೆ ಬಗ್ಗೆ ಮಾತಾಡೋಣ. 2ನೇ ಮನೆ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ಇಂಪಾರ್ಟೆಂಟ್. ಏಕೆಂದರೆ ಸೇವಿಂಗ್ಸ್ ಮಾಡ್ತಕ್ಕಂಥ ಮನೆ. ನಾವು ಜೀವನದಲ್ಲಿ ಒಳ್ಳೆ ಸೇವಿಂಗ್ಸ್ ಮಾಡ್ತೀವಿ ಅಂದರೆ 2 ಇರಬೇಕು. 2 ಇದ್ದರೆ ಒಳ್ಳೆ ಸೇವಿಂಗ್ಸ್, ಫ್ಯಾಮಿಲಿ ಕಡೆಯಿಂದ ದುಡ್ಡು ಬರುತ್ತೆ, ಗೋಲ್ಡ್ನ ಕೂಡಾಕ್ತಕ್ಕಂಥದ್ದು ತಂದು, ಸೊ ಎನಿ ಎಕ್ಸೆಟ್ರಾ 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 ಮಾತಿನಿಂದ ಗೆದ್ದು ದುಡ್ಡು ಮಾಡ್ತಕ್ಕಂಥದ್ದು, ಇದೆಲ್ಲ 2ನೇ ಮನೆ. 2ನೇ ಮನೆಯಲ್ಲಿ ಗುರು ಅಥವಾ ಶುಕ್ರ ಇದ್ದರೆ ಲಕ್ಸುರಿ ಲೈಫ್ ಸಿಗುತ್ತೆ ಅಂತ ಹೇಳ್ತಾರೆ. ಲೈಫ್ ಆಗಿರ್ಬೋದು, ಹಣದ ವಿಚಾರದಲ್ಲಾಗಿರ್ಬೋದು. ಗುರು ಶುಕ್ರ ಒಟ್ಟಿಗೆ ಕೂತ್ಕೊಂಡ್ರು ಕೂಡ 2ನೇ ಮನೆಯಲ್ಲಿ ಒಳ್ಳೆ ಯೋಗನ ಕೊಡ್ತಾರೆ. ಅಥವಾ ಬೇರೆ ಕಡೆ ಎಲ್ಲೇ ಕೂತ್ಕೊಳ್ಳಿ, ಕೇಂದ್ರ ತ್ರಿಕೋನದಲ್ಲಿದ್ದರೂ ಕೂಡ, ದುಡ್ಡಿನ ಮನೆಗಳಲ್ಲಿ ಕೂತ್ಕೊಂಡ್ರೂ ಕೂಡ ಒಳ್ಳೆ ಲೈಫ್ನ ಕೊಡ್ತಕ್ಕಂಥದ್ದು, ಹಣನ ಹೆಚ್ಚು ಮಾಡ್ತಕ್ಕಂಥದ್ದು ಗುರು ಶುಕ್ರ. ಏಕೆಂದರೆ ಕಾರಕರು ದುಡ್ಡಿಗೆ. ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿದ್ದರೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ತಾರೆ, ಲಕ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ, ಗ್ರೋತ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಶುಕ್ರ ಜಾತಕದಲ್ಲಿ ಬಲವಾಗಿದ್ದರೆ ನಮಗೆ ಲಕ್ಸುರಿ ಹೆಚ್ಚಾಗುತ್ತೆ, ಕಂಫರ್ಟ್ಸ್ ಹೆಚ್ಚಾಗುತ್ತೆ, ಹ್ಯಾಪಿನೆಸ್ ಹೆಚ್ಚಾಗುತ್ತೆ. ಹಾಗೆ ಕೆಲವ್ರ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಸಾಕು, ಲೈಫಲ್ಲಿ ಎಕ್ಸಲೆಂಟ್ ಸಕ್ಸಸ್ ಕಾಣ್ತಾರೆ. ಸಡನ್ ಮನಿ ಬರ್ತಕ್ಕಂಥದ್ದು, ಸಡನ್ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು, ಫಾರಿನ್ಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಗ್ರೋತ್ ಆಗ್ತಕ್ಕಂಥ ಸಾಧ್ಯತೆ ರಾಹುವಿನಿಂದ ಇರುತ್ತೆ. ಜಾತಕದಲ್ಲಿ ರಾಜಯೋಗ ಇದ್ದರೆ ಬಡತನದಿಂದ ಮೇಲಕ್ಕೆ ಬರ್ತಾರೆ. ಸೊ ನಾವು ರಾಜಯೋಗದ ಕಾಂಬಿನೇಷನ್ನ ದಶಾಭುಕ್ತಿಗಳಲ್ಲಿ ನೋಡ್ತೀವಿ. ಒಂದು ಯೋಗದ ರೀತಿ ರಾಜಯೋಗಗಳು. ಕೇಂದ್ರಾಧಿಪತಿ ತ್ರಿಕೋನದಲ್ಲಿದ್ದರೆ, ತ್ರಿಕೋನಾಧಿಪತಿ ಕೇಂದ್ರದಲ್ಲಿದ್ದರೆ ಒಂದು ರಾಜಯೋಗ ಅಂತ ಹೇಳ್ತಾರೆ. ಹಾಗೆ ನಮಗೆ ದಶಾಭುಕ್ತಿಗಳಲ್ಲಿ 2, 6, 10, 11 ಕಾಂಬಿನೇಷನ್ ಇರಬೇಕು. ಅದು ರಾಜಯೋಗವನ್ನು ಕೊಡುತ್ತೆ, ಕನ್ಫರ್ಮಾಗಿ ಕೊಡುತ್ತೆ. ಪರಾಶರ ಕುಂಡಲಿ ಅಂತಕ್ಕಂಥದ್ದು ರಾಜಯೋಗನ ಸೃಷ್ಟಿ ಮಾಡುತ್ತೆ, ಕರೆಕ್ಟ್. ಅದು ಬೇಸಿಕ್ಕು. ರಾಜಯೋಗ ಅಂದರೆ ಏನು ಗೊತ್ತಾ? ಒಂದು ಮನೆ, ಒಂದು ಕಾರು, ವೆಹಿಕಲ್ ಓಡಾಡೋದಕ್ಕೆ, ಊಟ ತಿಂಡಿ ಬಟ್ಟೆ, ಇದು ನಾರ್ಮಲ್ ಸ್ಟ್ರೆಂತು ಪರಾಶರ. ದಶಾಭುಕ್ತಿ ಅಂತಕ್ಕಂಥದ್ದು ನಿಮಗೆ ಕನ್ಫರ್ಮಾಗಿ ಇಂಡಿಕೇಶನ್ ಮಾಡುತ್ತೆ 2, 6, 10, 11 ಇದೆಯಾ. ಟೆಕ್ನಿಕಲಿ ಹೇಳ್ತಾ ಇದ್ದೀನಿ, ಬಹಳಷ್ಟು ಬಡತನದಿಂದ ಶ್ರೀಮಂತಿಕೆ ಬರ್ತಕ್ಕಂಥದ್ದು. ಸೊ ಬೆಸ್ಟು ಎಕ್ಸಾಂಪಲ್ ನನ್ನ ಜಾತಕನೇ, ಬೇರೆಯವ್ರದ್ದು ಬೇಡ. ನಾನು ಬಡತನದಲ್ಲಿದ್ದಾಗ ನನಗೆ ಚಿಕ್ಕ ಹುಡುಗ ಅವಾಗ ನಾನಿನ್ನು, ನಂಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಬೆಳೀತಾ 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 ನಾನು ಜ್ಯೋತಿಷ್ಯ ಕಲಿತಾಗ ನನಗೆ ಈ 2, 6, 10, 11 ಇದ್ದಾಗ ನಾನು ರಿಚ್ ಆದೆ. ಪ್ರೆಸೆಂಟ್ ಪ್ರೂಫೇ ಇದ್ದೀನಿ, ಬೇರೆಯವ್ರದ್ದೇ ಬೇಡ. ಎಷ್ಟೋ ಜನ ಹೇಳ್ತಾರಲ್ಲ, ನಿಮ್ಮ ಹಣೆ ಬರ ನಿಮಗೆ ಗೊತ್ತಾ ಅಂತ. ನನ್ನ ಹಣೆ ಬರ ಗೊತ್ತಿತ್ತು, ಅದಕ್ಕೆ ಬಂದು ಕೂತಿದ್ದೀನಿ. ಓಕೆ, ಸೊ ರಿಚ್ ಯೋಗ ಇತ್ತು ಅಂದರೆ ಡೆಫಿನೆಟ್ಲಿ ರಿಚ್ ಆಗ್ತಾರೆ. ನನ್ನ ಅನುಭವನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. 2, 6, 10, 11 ಯಾರಿಗೆ ದಶಾಭುಕ್ತಿನಲ್ಲಿ ಬರುತ್ತೆ ಅವರು ರಿಚ್ ಆಗೇ ಆಗ್ತಾರೆ, ಕರ್ಮಕ್ಕೆ ತಕ್ಕಂತೆ ಆಗ್ತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಮನಿ ಬರುತ್ತೆ, ಅದ್ಭುತವಾಗಿ ಜೀವನ ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ದಶಾಭುಕ್ತಿ ಅಥವಾ 9 ಗ್ರಹಗಳಲ್ಲಿ ಬಂದರೆ
ಗ್ಯಾರಂಟಿ ರಾಜಯೋಗ, ಶ್ರೀಮಂತಿಕೆ ಕಟ್ಟಿಟ್ಟ ಬುತ್ತಿ, ಬರೆದಿಟ್ಕೋಬೇಕು ಅದು ಯಾರೇ ಇದ್ರೂ ಕೂಡ. ಸೊ ಆ ರೀತಿ ಒಂದು ಪವರ್ಫುಲ್ ಯೋಗ ರಾಜಯೋಗ ಅಂತ ಕರಿತೀವಿ. ನಿಮ್ಮ ಜಾತಕದಲ್ಲಿ ಯಾವ್ಯಾವ ಯೋಗ ಇದೆ ಅಂತ ನಿಮ್ಗೆ ಗೊತ್ತು, ಕಮೆಂಟ್ ಮಾಡಿ. ಹಾಗೆ ಇಂತಹ ಒಂದು ಡೀಪ್ ಅಸ್ಟ್ರಾಲಜಿ ಕಲಿಬೇಕು ಅಂದರೆ ನಮ್ಮ ನಕ್ಷತ್ರ ತರಂಗ ಅಸ್ಟ್ರಾಲಜಿ ಕ್ಲಾಸಸ್ಸು ಇದೇ ಜೂನ್ 12 ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ 8ರಿಂದ 9 1 ಗಂಟೆಗಳ ಕಾಲ ನೀವು ಆನ್ಲೈನ್ ಮುಖಾಂತರ, ಝೂಮ್ ಆ್ಯಪ್ ಮುಖಾಂತರ ಜ್ಯೋತಿಷ್ಯವನ್ನು ಕಲಿಬೋದು. ಹಾಗೆ ಸ್ಪೆಷಲ್ ಆಫರ್ 2 ಕೊಟ್ಟಿದ್ವಿ. ನಮ್ಮ ಫೀಸು 11,300 ರೂಪಾಯಿನಲ್ಲಿ ಬರೀ 8,500 ರೂಪಾಯಿಗೆ ನಿಮಗೆ 4th ಬ್ಯಾಚ್ ಸಿಗುತ್ತೆ. ಹಾಗೆ ಒಂದು ಫೆರೋಜಾ ಲಕ್ಕಿ ಸ್ಟೋನ್ ಕೊಡ್ತಾ ಇದ್ದೀವಿ. ತುಂಬ ಹಣಕ್ಕೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು, ಹಣದ ಅದೃಷ್ಟನ ಜಾಸ್ತಿ ಮಾಡುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡುತ್ತೆ, ಲಕ್ ಜಾಸ್ತಿ ಮಾಡುತ್ತೆ. ಅಂದರೆ ಆ್ಯಡ್ ಮಾಡ್ತಾ ಹೋಗುತ್ತೆ, ಹಣೆಬರ ಚೇಂಜ್ ಮಾಡಲ್ಲ, ಆ್ಯಡ್ ಮಾಡ್ತಾ ಹೋಗುತ್ತೆ. ಇದು 6 ಕ್ಯಾರೆಟ್ ಕೊಡ್ತಾ ಇದ್ದೀವಿ. ಅದರ ಬೆಲೆ 4,000 ರೂಪಾಯಿ. ಇದನ್ನು ಫ್ರೀ ಗಿಫ್ಟು 4th ಬ್ಯಾಚಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆಲ್ಲನೂ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಜ್ಯೋತಿಷ್ಯ ಕಲಿಯೋದ್ರ ಜೊತೆಗೆ ಒಂದು ಲಕ್ಕಿ ಸ್ಟೋನ್ನು ಕೂಡ ನಿಮ್ದು ಹಾಕಿಸ್ಕೋಬೋದು. ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು, ಡೀಪಾಗಿ ಕಲಿಬೇಕು, ನಾನು ಹಣೆಬರ ನೋಡ್ಕೋಬೇಕು, ನಾನು ಇನ್ನೊಬ್ರಿಗೆ ಹೇಳ್ಬೇಕು, ಕರ್ಮಕ್ಕೆ ತಕ್ಕಂತೆ ಪರಿಹಾರಗಳು ಮಾಡ್ಕೋಬೇಕು, ಮಂತ್ರ ಹೇಳ್ಕೋಬೇಕು, ದಾನ ಮಾಡ್ಕೋಬೇಕು, ರುದ್ರಾಕ್ಷಿ ಯಾವುದು, ಜಮ್ ಸ್ಟೋನ್ ಯಾವುದು, ಪ್ರತಿಯೊಂದು ಸೀಕ್ರೆಟ್ ಈ 15 ದಿನದಲ್ಲಿ ನೀವು ಕಲಿಬೋದು. ಕಲ್ತ ಮೇಲೆ ನಾನು ಚಾಲೆಂಜ್ ಮಾಡ್ತೀನಿ, ಸುಳ್ಳು ಅಂತ ಒಬ್ರು ಹೇಳ್ಬಿಡ್ಲಿ ನೋಡೋಣ. ಸಾರ್ ನೀವು ಹೇಳ್ಕೊಟ್ಟಿದ್ದ ಕಾಂಬಿನೇಷನ್ ನಾನು ನೋಡಿಕೊಂಡೆ, ಮ್ಯಾಚೇ ಆಗ್ತಿಲ್ಲ, ಒಬ್ಬ ಹೇಳ್ಬಿಡ್ಲಿ ನೋಡೋಣ. ಸೊ ತುಂಬ ಪರ್ಫೆಕ್ಟಾಗಿ ಅಸ್ಟ್ರಾಲಜಿ ಇದ್ದೇ ಇರುತ್ತೆ. ಯಾಕೆಂದರೆ 8 ವರ್ಷದ ಅನುಭವ ನಂದು. ನನ್ನ ಅನುಭವ ಸೇರಿಸಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಕಲಿತೀರಾ, ತುಂಬ ಈಸಿಯಾಗಿ ಕಲಿತೀರಾ, ಈಸಿಯಾಗೂ ಕೂಡ ಹೇಳ್ಕೊಡ್ತೀವಿ. ಓಕೆ, ನಿಮಗೆ ಯಾವ್ಯಾವ ಕಾಂಬಿನೇಷನ್ಸ್ ಇದೆ, ನನಗೆ ನಿಜವಾಗ್ಲೂ ರಿಚ್ ಆಗ್ತೀನಾ, ದುಡ್ಡು ಮಾಡ್ತೀನಾ, ಪ್ರತಿಯೊಂದು ನಿಮ್ಗೆ ಏನೇನು ಮನಸ್ಸಲ್ಲಿ ಕ್ವಶನ್ಸ್ ಇದೆ ಎಲ್ಲ ನೋಡ್ಕೋಬೋದು. 9 ಗ್ರಹ ಹೇಳಕ್ಕೆ ಬರುತ್ತೆ ನಿಮ್ಮ ಹಣೆ ಬರನ. ಸೊ ನಿಮ್ಮ ಜಾತಕ ನಿಮ್ಮ ಕೈಲೇ ಬರೆಸ್ತೀವಿ, ಪ್ರಿಂಟ್ಔಟ್ ಕೊಡ್ತೀವಿ, ಬೇಸಿಕ್ ಆ್ಯಪ್ ಕೂಡ ಕೊಡ್ತೀವಿ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಓಕೆ, ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.